ಅಪ್ಪಿದಡೆ ಅಸ್ಥಿ ನುಗ್ಗು ನುರಿಯಾಗಬೇಕು ಅನ್ನುವಾಗ ಅಲ್ಲಿ ಗಂಡು ಒಂದು ಆಯ್ಕೆ, ಒಂದು ಪ್ರೀತಿ, ಒಂದು ಅಪ್ಪುಗೆ, ಅದು ಒಂದು ಸಂಬಂಧವಾಗಿ ಕೂಡ, ಒಂದು ವ್ಯಕ್ತಿಯಾಗಿ ಕೂಡ ಅಲ್ವಾ, ಒಂದು ಎಲ್ಲ ರೀತಿಯಿಂದಲೂ ಅದು ತನಗೆ ಬೇಕು ಅನ್ನೋವಾಗ ಅದು ಬೇಕು ಅಲ್ವಾ. ಮನಕ್ಕೆ ಮನೋಹರವಾಗದವರು ಮನಕ್ಕೆ ಬಾರರು ನೋಡ ಅಂತ ಬಸವಣ್ಣ ಹೇಳುವ ಹೊತ್ತಿನಲ್ಲಿ ಅದು ತನ್ನ ಆಯ್ಕೆಯಾಗಿದ್ದಾಗ ಹೆಣ್ಣು ಅದನ್ನು ಒಪ್ಕೊಳ್ಳೋದು ಬೇರೆ ಅಲ್ವಾ. ಅದರಿಂದ ಪುರುಷ ಬೇಕೇ ಬೇಕು ಅನ್ನುವ ಒಂದು ನೆಲೆನಲ್ಲಿ ಅವಳು ಮಾತಾಡ್ತಾಳೆ ನನಗೆ ಅನಿಸಲ್ಲ. ಆದರೆ ಕೌಶಿಕ ಕೆಟ್ಟವನಂತಲೂ ನಾನು ಹೇಳೋದಿಲ್ಲ. ಓಕೆ, ಅವನು ದುಡುಕಿ ಇಟ್ಟ ಒಂದು ಹೆಜ್ಜೆ ಆಕೆಗೆ ತುಂಬ ಕೋಪ ತಂದಿದ್ದಿರಬಹುದು, ಅಂದರೆ ಕೊಟ್ಟ ಮಾತನ್ನು ಅವನು ಮುರಿತಾನೆ ಎನ್ನುವ ಕಾರಣಕ್ಕೆ ಅಲ್ವಾ. ಅದರಿಂದ ಕೌಶಿಕನ ಬಗೆಗೂ ಅವಳಿಗೆ ದ್ವೇಷ ಇದೆ ಅಂತ ನಾನು ಹೇಳಲ್ಲ. ಸೆರಗ ಬಿಡು ಮರುಳೇ ಅಂತ ಹೇಳ್ತಾ ಇರಬೇಕಾದ್ರೆ ನೀನು ಬೇಡ ಅಂತ ಹೇಳ್ತಿದ್ದಾಳೆ ಹೊರತು ನೀನು ದುಷ್ಟ ಅಂತ ಅವಳು ಹೇಳ್ತಾನೆ ಇಲ್ಲ ಕೌಶಿಕನ ಬಗೆಗೆ. ದಿಸ್ ಈಸ್ ಅಗೈನ್ ಅ ವೆರಿ ಇಂಪಾರ್ಟೆಂಟ್ ಫೆಮಿನೈನ್ ಕ್ವಾಲಿಟಿ. ಹೆಣ್ಮಕ್ಕಳಿಗೆ ಯಾವುದನ್ನಾದರೂ ಹಾಗೆ ದ್ವೇಷಿಸಿ ನಿರಾಕರಿಸೋದಿದೆಯಲ್ಲ, ಅದು ಬಹಳ ಕಷ್ಟದ್ದು ಅಂತ ನಾನು ಹೇಳ್ತೀನಿ.